ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಏನಂದ್ರೆ ಕರ್ನಾಟಕದಲ್ಲಿ ನೀವು ನೀಟ್ ಎಕ್ಸಾಮ್ ಎಲ್ಲ ಕೂಡ ಬರ್ದಾದ್ಮೇಲೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ನೀವು ಮಾಡ್ಬೇಕಾಗುತ್ತೆ. ಓಕೆನಾ, ನೀವು ಅದ್ ಮಾಡಿದ್ರೇನೆ ನೀವು ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಸಾಧ್ಯ. ಆ ಒಂದು ಸ್ಟೆಪ್ ಏನಾದ್ರು ನಿಮ್ ಮಿಸ್ ಆಯ್ತು ಅಂದ್ರೆ ನೀವು ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಇವಾಗ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ, ಇವಾಗ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ಯಾ, ಲಾಸ್ಟ್ ಡೇಟ್ ಏನು, ಸ್ಟಾರ್ಟ್ ಆಗಿಲ್ವಾ, ಈ ರೀತಿ ಕನ್ಫ್ಯೂಷನ್ ಗಳು ನಿಮ್ಗೆ ಸಾಕಷ್ಟು ಜನಕ್ಕೆ ಇದ್ದೇ ಇರುತ್ತೆ. ಇವಾಗ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಕಡೆಯಿಂದ ಏನ್ ಅಪ್ಡೇಟ್ ಇದೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಬಗ್ಗೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಯಾವುದೋ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡದೇನೆ edusmartyplace.in ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೆಬ್ಸೈಟ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ನೀವು ಸಾಕಷ್ಟು ಮೆಸೇಜ್ ಮಾಡ್ತಾ ಇರಾ, ಕಾಲ್ ಮಾಡ್ತಾ ಇರಾ, ರಿಗಾರ್ಡಿಂಗ್ ಮೆಂಬರ್ಶಿಪ್ ಬಗ್ಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಇನ್ಫಾರ್ಮೇಶನ್ ಕೊಟ್ಟ ಕಾಲೇಜ್ ಸಿಗುತ್ತೆ ಅಂತ ಕೇಳ್ತಾ ಇರಾ. ಅದಕ್ಕೋಸ್ಕರ ಅಂತ ನಿಮ್ಗೆ ಒಂದು ಕಟ್ ಆಫ್ ಅನಲೈಸರ್ ನ ಬಿಲ್ಡ್ ಮಾಡಿದೀವಿ. ಈ ಒಂದು ಕಟ್ ಆಫ್ ಅನಲೈಸರ್ ನಿಮ್ಗೆ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 5,000 ಇದೆ. ಆಫರ್ ಪ್ರೈಸ್ ನಿಮ್ಗೆ 2,999 ರೂಪಾಯಿಗೆ ಕೊಡ್ತಾ ಇದೀವಿ. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಗ್ರಾಪ್ ದಿಸ್ ಆಫರ್ ಅಂತ ಕಾಣ್ತಿಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜುಲೈ 26ನೇ ತಾರೀಕು ಆದ್ಮೇಲೆ ಒರಿಜಿನಲ್ ಪ್ರೈಸ್ ಹೊಂಟೋಗುತ್ತೆ, ಬೇಗ ಬೈ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ನಿಮ್ ನಂಬರ್ ಹಾಕಿ OTP ಎಂಟರ್ ಮಾಡಿ ವಾಟ್ಸಪ್ ಬರುತ್ತೆ. ಅದಾದ್ಮೇಲೆ ಪೇಮೆಂಟ್ ನ ಮಾಡಿ. ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಟ್ ಆಫ್ ಅನಲೈಸರ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ನೋಡ್ಬೇಕಾ, ಸ್ಟೇಟ್ ಕೌನ್ಸಿಲಿಂಗ್ ಕಟ್ ಆಫ್ ನೋಡ್ಬೇಕಾ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ MBBS ಅಲ್ಲಿ ನೋಡ್ತೀರಾ ಅಥವಾ BDS ಅಲ್ಲಿ ನೋಡ್ತೀರಾ ಅಥವಾ ಆಯುಷ್ ಕಟ್ ಆಫ್ ನೋಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, ಎಷ್ಟು ರ್ಯಾಂಕಿಂಗ್ ತೆಗೆದಿರೋರಿಗೆ ಲಾಸ್ಟ್ ಇಯರ್ ಎಲ್ಲ ಒಂದು ಸೀಟ್ ಸಿಕ್ಕಿದೆ, ಆ ಒಂದು ಡಾಟಾ ನೀವು ನೋಡ್ಕೋಬಹುದಾಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಈ ವರ್ಷ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ಕಂಪೇರ್ ಮಾಡ್ಕೋಬಹುದಾಗಿರುತ್ತೆ. ಡೈರೆಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫಾರ್ ಲಿಮಿಟೆಡ್ ಟೈಮಿಂಗ್ ಮಾತ್ರ ಇರುತ್ತೆ, ಆಮೇಲೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ. ಇವಾಗ ನೀಟ್ ಎಕ್ಸಾಮ್ ನೀವೆಲ್ಲರೂ ಕೂಡ ಬರೆದ್ರಿ, ರಿಸಲ್ಟ್ ಕೂಡ ಬಂತು. ಇವಾಗ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರ್ಬೇಕು ಅನ್ನೋದನ್ನ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀಟ್ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಆಗಲ್ಲ. ಮತ್ತೆ ನೀವು ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕಂದ್ರೆ ಅವರು ಕೌನ್ಸಿಲಿಂಗ್ ನ ನಡೆಸೋದು. ಆ ವೆಬ್ಸೈಟ್ ಅಲ್ಲಿ ನೀವು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಂದ್ರೆ ಅದಕ್ಕೆ ಬೇರೆ ಕೌನ್ಸಿಲಿಂಗ್ ಇರುತ್ತೆ, ಅದಕ್ಕೆ ಬೇರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ. ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಕೋಟಾಗೆ ಬೇರೆ ಪ್ರೊಸೀಜರ್ ಇರುತ್ತೆ, ಡೀಮ್ಡ್ ಯೂನಿವರ್ಸಿಟಿಗೆ ಬೇರೆ ಪ್ರೊಸೀಜರ್ ಇರುತ್ತೆ. ಅದನ್ನ ನೀವು ಕ್ಯಾರಿ ಔಟ್ ಮಾಡಬೇಕು. ನೀವೇನಾದ್ರೂ ನೆಕ್ಸ್ಟ್ ಬೇರೆ ಕೌನ್ಸಿಲಿಂಗ್ ಆಲ್ ಇಂಡಿಯಾ ಲೆವೆಲ್ ಅಟೆಂಡ್ ಮಾಡ್ತೀರಾ ಅಂದ್ರೆ, ಓಕೆನಾ. ಇವಾಗ ನೀಟ್ ರಿಸಲ್ಟ್ ಯಾರಿಗೆ ಅನೌನ್ಸ್ಮೆಂಟ್ ಆಗಿದೆಯಲ್ಲ, ನೀವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕಂದ್ರೆ ವೆಬ್ಸೈಟ್ ಅಲ್ಲಿ ನೀವು ಕೌನ್ಸಿಲಿಂಗ್ ಗೆ ರಿಜಿಸ್ಟರ್ ಆಗಬೇಕು. ಮತ್ತೆ ಒಂದು ನೋಟಿಫಿಕೇಶನ್ ಬಿಟ್ಟರು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣನೇ ಏನಂದ್ರೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ. ಈ ಒಂದು ನೋಟಿಫಿಕೇಶನ್ ನೋಡಿ ನಿಮ್ಗೆ ಎಷ್ಟೊಂದು ಜನರಿಗೆ ಒಂದು ಕನ್ಫ್ಯೂಷನ್ ಆಗಿದೆ, ಇವಾಗ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆಯಾ ಆಗಿಲ್ವಾ ಅನ್ನೋದು, ಓಕೆನಾ. ಇಲ್ಲಿ ನೋಡಿ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, 17ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, 24ನೇ ತಾರೀಕು ಲಾಸ್ಟ್ ಡೇಟ್. ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಯಾರು ವಿದ್ಯಾರ್ಥಿ ಸಿಇಟಿಗೆ ರಿಜಿಸ್ಟರ್ ಆಗಿಲ್ಲ ಅವರು ಇವಾಗ ಹೊಸದಾಗಿ ರಿಜಿಸ್ಟರ್ ನ ಮಾಡ್ಕೋಬೇಕು ನೀಟ್ ಕೌನ್ಸಿಲಿಂಗ್ ಗೆ. ಅವಾಗ ಮಾತ್ರ ಅವರು MBBS, BDS ಮತ್ತೆ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಕೋರ್ಸಸ್ ಗಳಿಗೆ ಒಂದು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ ಸಾಧ್ಯ ಅಂತ ಹೇಳಿದ್ರೆ. ಅಂದ್ರೆ ನೀವು ಜನವರಿ ಮತ್ತೆ ಫೆಬ್ರವರಿ ಟೈಮ್ ಅಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ರೆ ನೀವು ಇವಾಗ ರಿಜಿಸ್ಟರ್ ನ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನಿಮಗೆ ಸೆಪರೇಟ್ ಆಗಿ ಒಂದು ಶೆಡ್ಯೂಲ್ ಮತ್ತೆ ಟೈಮ್ ನ ಕೊಡ್ತಾರೆ, ಮತ್ತೆ ಒಂದು ಹೊಸ ಲಿಂಕ್ ನ ಬರುತ್ತೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ನ ಮಾಡ್ಕೊಳಕ್ಕೆ. ಅದಕ್ಕೆ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ, ಓಕೆನಾ. ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ. ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಬಹುದಾಗಿರುತ್ತೆ, ಓಕೆನಾ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳು ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ತಿಳಿಸಿ. ಧನ್ಯವಾದಗಳು.